ದುನಿಯಾ ಮೇ ಪೆಹಲಾ ಮಕಾನ್ ಈ ಒಂದು ಪಾಠದ ಮುಖ್ಯ ಒಂದು ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಇದು ಯಾವ ವಿಧದ ಪಾಠ ಅಂದರೆ ಲೇಖ್. ಇದರ ಲೇಖಕರು ಡಾಕ್ಟರ್ ವಿಜಯ ಗುಪ್ತಾ ಅವರು. ಮೊದಲನೇ ಪ್ರಶ್ನೆ, ಸಿಂಗ್ಫೋ ಆದಿವಾಸಿ ಕಹಾಂಗೆ ನಿವಾಸಿ ಥೇ. ಇದು 2018ರಲ್ಲಿ ಮತ್ತು 2023ರಲ್ಲಿ ಕೇಳಿರ್ತಕ್ಕಂಥ ಒಂದು ಅಂಕದ ಒಂದು ಪ್ರಶ್ನೆ. ಪೂರ್ವೋತ್ತರ ಭಾರತ ಅಂತಕ್ಕಂಥದ್ದು ಕೀವರ್ಡು. ಸಿಂಗ್ಫೋ ಆದಿವಾಸಿ ಪೂರ್ವೋತ್ತರ ಭಾರತಕ್ಕೆ ನಿವಾಸಿ ಥೇ. ದೋನೋ ದೋಸ್ತು ಜಾನುವಾರೋं से मिलने क्यों गए. 2018 ಮತ್ತು 2019ರಲ್ಲಿ ಕೇಳಿರ್ತಕ್ಕಂಥದ್ದು. ಇಲ್ಲಿ ಮಕಾನ್ ಬನಾನೆಕ್ಕೆ ಬಾರೆ ಮೇ ಅಂತ ಬರಿಬೇಕು. दोनों दोस्त जानवरों से मकान बनाने के बारे में जानने के लिए गए. हाथी और सांप ने दोस्तों को क्या सुझाव दिया. ಇದು 2 ಅಂಕದ ಪ್ರಶ್ನೆ. 2018ರಲ್ಲಿ ಕೇಳಿರ್ತಕ್ಕಂಥದ್ದು. ನೋಡಿರಿ, 2018ರಲ್ಲಿ ಒಟ್ಟು 3 ಅಂಕಗಳಿಗೆ ಕೇಳಿದ್ದಾರೆ. हाथी ने पेड़ों की लकड़ी को उसकी पैर की तरह मोटे और मजबूत गोले काटने और सांप ने लकड़ी उसके जैसी पतली और लंबी काटने का सुझाव दिया ಅಂತಕ್ಕಂಥದ್ದನ್ನು ನಾವು ಬರೀಬೇಕು. लालिम और किंचा लालिदाम जंगल की ओर क्यों चल पड़ा ಅಥವಾ ಕ್ಯೂ ಚಲ್ ಪಡೆ ಅಂತ ಕೇಳಬೇಕು. 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇದು ಕೂಡ 1 ಅಂಕದ್ದು. 2 ಅಥವಾ 3 ಅಂಕಗಳಿಗೆ ಈ ಒಂದು ಪ್ರಶ್ನೆಗಳು ಬರಬಹುದು. 2 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ ಬರ್ಬೋದು, ಅಥವಾ 2 ಅಂಕದ ಒಂದೇ ಪ್ರಶ್ನೆ ಬರಬಹುದು. लालिम और किंचा लालिदाम जंगल की ओर मकान बनाने के लिए चल पड़े. ಇದು ಪಡ ಅಲ್ಲ, ಪಡೆ. ನೆಕ್ಸ್ಟ್ ಕ್ವಶನ್ ಬಂದು, दोनों दोस्त किन किन जानवरों की मुलाकात की. ಇದು ಸ್ವಲ್ಪ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ. ಯಾವ್ಯಾವಕ್ಕೆ दोनों दोस्त हाथी, सांप, भैंस और मछली इन जानवरों से मुलाकात की ಅಂತೇಳಿ ಬರಿಬೇಕು. ಇದು ಇಲ್ಲಿವರೆಗೂ ಕೇಳಿರ್ತಕ್ಕಂತಹ ಈ ಒಂದು ದುನಿಯಾ ಮೇ ಪೆಹಲಾ ಮಕಾನ್ ಪಾಠದ ಪ್ರಶ್ನೆ ಉತ್ತರಗಳು.